ಮಿಥುನ ರಾಶಿಯ ಒಂದು ಮಾಸ ಭವಿಷ್ಯ ಹೇಗಿದೆ ಅಂತ ತಿಳ್ಕೊಳ್ಳೋಣ. ಮುಂದಿನ ರಾಶಿ ಬಂದು ಮಿಥುನ ರಾಶಿ. ಮಿಥುನ ರಾಶಿಯ ಒಂದು ಮಾಸ ಭವಿಷ್ಯ ಹೇಗಿದೆ ಅದ್ರ ಬಗ್ಗೆ ತಿಳಿಸ್ಕೊಳ್ಳಿ. ಖಂಡಿತವಾಗ್ಲು ನೋಡಿ, ಮಿಥುನ ರಾಶಿಯವರಿಗೆ ಲಗ್ನದಲ್ಲಿ ಗುರುವಿನ ಒಂದು ಸಂಚಾರ ಇದೆ. ಸೊ ಲಗ್ನದಲ್ಲೇ ಗುರು ಇದ್ದಾಗ ಏನಾಗುತ್ತೆ, ಗುರುಬಲ ಬಂದಿರುತ್ತೆ ಅಂತ ಹೇಳ್ತೀವಿ. ಅಂದ್ರೆ ಯಾರೆಲ್ಲ ಮದ್ವೆ ಆಗಿಲ್ಲ, ಮದ್ವೆ ಹುಡುಕಾಟದಲ್ಲಿದ್ದೀರಾ ಅವರೆಲ್ಲರಿಗೂ ಕೂಡ ಒಂದು ಶುಭ ಸುದ್ದಿ ಅಂತ ಹೇಳ್ಬೋದು. ಮದ್ವೆ ಯೋಗ ಬರುವಂತ ಒಂದು ಸಮಯ ಇದಾಗಿರುತ್ತೆ. ಮತ್ತೆ ಇನ್ನೊಂದ್ ಏನಂತಂದ್ರೆ ವಿದ್ಯಾರ್ಥಿಗಳಿಗೆ ಮುಖ್ಯವಾಗಿ ಯಾರೆಲ್ಲ ಕಾಂಪಿಟೇಟಿವ್ ಎಕ್ಸಾಮ್ ಬರೀತಿದ್ದಾರೆ, ಮತ್ತೆ ನಾರ್ಮಲ್ ಆಗಿ ಎಕ್ಸಾಮ್ ಬರೀತಿರೋರಿಗೆ, ಈಗ ನೋಡಿ ಸೆಕೆಂಡ್ PUC ಎಕ್ಸಾಮ್ ಬರ್ತಾ ಇದೆ ಫೆಬ್ರವರಿ ತಿಂಗಳಲ್ಲೇನೆ. ಮತ್ತೆ 10th ಎಕ್ಸಾಮ್ಸ್ ಬರೆಯೋರಿಗೆ, ಅದ್ರಲ್ಲಿ ಯಾರು ಮಿಥುನ ರಾಶಿಯವರು ಇರ್ತಾರೆ ಅವ್ರಿಗೆಲ್ಲ ಒಂದು ಜಾಕ್ಪಾಟ್ ಅಂತ ಹೇಳ್ಬೋದು. ಸ್ವಲ್ಪ ಓದಿದ್ರು ಕೂಡ ಬೇಗ ತಲೆಗಂಟದ, ಹಂಗಂತ ನನಗೆ ಜಾಕ್ಪಾಟ್ ಇದೆ ನಾನು ಓದೋದೇ ಇಲ್ಲ ಅಂತ ಹೇಳಂಗಿಲ್ಲ. ಸ್ವಲ್ಪ ಓದಿದ್ರು ಕೂಡ ಬೇಗ ತಲೆಗಂಟತ್ತೆ, ಒಂದ್ ಸ್ವಲ್ಪ ಚೆನ್ನಾಗಿ ಎಕ್ಸಾಮ್ಸ್ ನ ಬರೀತಾರೆ. ಅದೆಲ್ಲ ಒಂದ್ ಸ್ವಲ್ಪ ಖುಷಿ ಪಡುವಂತ ವಿಷಯನೇ ಅಲ್ವಾ. ಒಳ್ಳೆ ಫಲದ ಜೊತೆಗೆ ಪ್ರಯತ್ನನೂ ಮಾಡೋದು. ಸ್ವಲ್ಪ ಪ್ರಯತ್ನ ಅಂದ್ರೆ ಒಂದ್ ಸ್ವಲ್ಪ ಪ್ರಯತ್ನ ಪಟ್ರೆ ಸಾಕು, ಆಗೋಗ್ಬಿಡುತ್ತೆ ಬೇಗ ಅಂತ. ಈಗ ನೀವೆಲ್ಲ ಅಡಿಗೆ ಎಲ್ಲ ರೆಡಿ ಮಾಡಿ ಒಂದ್ ಪಾತ್ರೆಲ್ಲ ಹಾಕಿಟ್ಟಿದ್ದೀರಾ, ಸ್ಟವ್ ಹಚ್ಚಿದ್ರೆ ಅದು ಬೆಂದ್ಕೊಳ್ಳುತ್ತೆ. ಆ ರೀತಿ ಎಲ್ಲ ತಯಾರಾಗಿರುವಂತ ಒಂದು ಸಮಯ ಇದು. ಇನ್ನ ಕೇತು ಅಂತ ನೋಡಕ್ ಬಂದಾಗ 3ನೇ ಮನೆಯಲ್ಲಿ ಕೇತುವಿನ ಸಂಚಾರ ಇರೋದ್ರಿಂದ ಸ್ವಲ್ಪ ಇವ್ರಿಗೇನಾದ್ರೂ ತೊಂದರೆಗಳಾಯ್ತು ಅಂತಂದ್ರೆ ಫ್ರೆಂಡ್ಸ್ ಇಂದ ಸ್ವಲ್ಪ ತೊಂದರೆ ಆಗ್ಬೋದು, ಅಥವಾ ಇವ್ರಿಗಿಂತ ಚಿಕ್ಕವ್ರು ಯಾರನ್ನ ಇದ್ರೆ ಸಿಬ್ಲಿಂಗ್ಸ್ ಅವ್ರ ಕಡೆಯಿಂದ ಏನಾದ್ರು ಸ್ವಲ್ಪ ತೊಂದರೆಗಳಾಗೋದು, ಅಥವಾ ಅವರಿಂದ ಸ್ವಲ್ಪ ಏನಾದ್ರು ಬೇಜಾರಾಗೋ ಒಂದು ಸಂದರ್ಭ ಬರುತ್ತೆ ಅನ್ನೋದ್ ಬಿಟ್ರೆ, ಇನ್ನ ನೆಕ್ಸ್ಟ್ ಇವ್ರಿಗೆ 8ನೇ ಮನೆಯಲ್ಲಿ ಎಲ್ಲಾ ಗ್ರಹಗಳ ಒಂದು ಸಂಚಾರ ಇದೆ. 8ನೇ ಮನೆ ಅಂತ ಅನ್ನೋದು ನಾವು ಒಂದು ನಿಗೂಢವಾದ ಸ್ಥಳ ಅಂತ ಹೇಳ್ತೀವಿ. ಸೊ ಇಲ್ಲಿ ಜಾಸ್ತಿ ಒಂದು ಗ್ರಹಗಳ ಒಂದು ಸಂಚಲನ ಇರೋದ್ರಿಂದ ಸ್ವಲ್ಪ ಇವರಿಗೆ ಒಂಚೂರು ಆ ಭಾವಕ್ಕೆ ಸ್ವಲ್ಪ ಇವರಿಗೆ ಕಸಿವಿಸಿ ಆಗತ್ತೆ. ಅಂದ್ರೆ ಇವ್ರಿಗೆ ಲಗ್ನಾಧಿಪತಿನೇ ಹೋಗಿ ಅಲ್ಲಿ ಕುತ್ಕೊಂಡಿರೋದ್ರಿಂದ ಸ್ವಲ್ಪ ಇವ್ರಿಗೆ ಒಂಚೂರು ಮೂಡ್ ಸ್ವಿಂಗ್ ಆಗುವಂಥದ್ದು, ಮತ್ತೆ ಅನಿರೀಕ್ಷಿತ ಘಟನೆಗಳು ಜಾಸ್ತಿ ನಡೆಯುತ್ತೆ ಇವ್ರ ಜೀವನಕ್ಕೆ. ಏನ್ ಬೇಕಾದ್ರೂ ಆಗ್ಬೋದು, ದಿಢೀರ್ ಅಂತ ಹಣ ಬರ್ಬೋದು, ಎಕ್ಸ್ಪೆಕ್ಟೇಷನ್ ಮಾಡದಿರೋ ಹಣ ಬರ್ಬೋದು, ಅಥವಾ ಲಾಸ್ ಆಗೋದಾಗಿರ್ಬೋದು, ಯಾವ್ದಾದ್ರು ಕಾಯಿಲೆಗಳು ಡೆವಲಪ್ಮೆಂಟ್ ಆಗುವಂಥದ್ದು, ಅಂದ್ರೆ ಹೀಟ್ಗೆ ಸಂಬಂಧಪಟ್ಟಿದ್ದು, ನರಕ್ಕೆ ಸಂಬಂಧಪಟ್ಟಿರುವಂತ ಕೆಲವು ಕಾಯಿಲೆಗಳು ಡೆವಲಪ್ಮೆಂಟ್ ಆಗೋ ಚಾನ್ಸಸ್ ಕೂಡ ಇರುತ್ತೆ. ಹಾಗೆ ಸ್ವಲ್ಪ ವಾಹನ ಚಲಾವಣೆ ಮಾಡ್ಬೇಕಾದ್ರೆ ಸ್ವಲ್ಪ ಕೇರ್ಫುಲ್ ಆಗಿರ್ಬೇಕು ವೆಹಿಕಲ್ಸ್ ಓಡಿಸ್ಬೇಕಾದ್ರೆ, ಬಿಕಾಸ್ ಅಪಘಾತಗಳಾಗುವಂತ ಸಂದರ್ಭಗಳು ಕೂಡ ಇದೆ ಇವರಿಗೆ. ಯಾಕಂದ್ರೆ 8ನೇ ಮನೆಯಲ್ಲಿ ಎಲ್ಲಾ ಗ್ರಹಗಳಿದ್ರಲ್ಲೂ ಕುಜಗ್ರಹ ಕೂಡ ಇರೋದ್ರಿಂದ ಸ್ವಲ್ಪ ಇವರು ಕೇರ್ಫುಲ್ ಆಗಿರ್ಬೇಕು, ಸ್ಪೀಡ್ ಸ್ವಲ್ಪ ಕಂಟ್ರೋಲ್ ಅಲ್ಲಿ ಇಟ್ಕೋಬೇಕು. ಅದರಿಂದ ಸ್ವಲ್ಪ ಇವ್ರಿಗೇನು ಮತ್ತೆ ನೆಗೆಟಿವಿಟಿ ಆಗೋದು ತಪ್ಪುತ್ತೆ. ಆದ್ರೆ ಇದು ಹಿಂಗೆ ಪರ್ಮನೆಂಟ್ ಆಗಿರುತ್ತಾ ಫೆಬ್ರವರಿ ತಿಂಗಳು ಕಂಪ್ಲೀಟ್ ಆಗಿ ಅಂದ್ರೆ ಇಲ್ಲ, ಒಂದು 15 ದಿವಸ ತರ ಈ ತರ ಇರುತ್ತೆ. 15 ದಿವಸದ ನಂತರ ಸರಿ ಹೋಗುತ್ತೆ. ಯಾಕಂದ್ರೆ 8ನೇ ಮನೆಯಿಂದ ಎಲ್ಲಾ ಗ್ರಹಗಳು 9ನೇ ಮನೆಗೆ ಹೋಗೋದ್ರಿಂದ 15ನೇ ತಾರೀಕಿನ ನಂತರ ಇವ್ರಿಗೊಂದು ಏಳಿಗೆ ಸ್ಟಾರ್ಟ್ ಆಗುತ್ತೆ. ಅಂದ್ರೆ 9ನೇ ಮನೆಗೂ ಪುಣ್ಯ ಸ್ಥಾನಕ್ಕೆ ಹೋಗೋದ್ರಿಂದ, ಭಾಗ್ಯ ಸ್ಥಾನಕ್ಕೆ ಹೋಗೋದ್ರಿಂದ ಇವ್ರಿಗೆ ಏನಾಗುತ್ತೆ, ಎಲ್ಲಾ ಕೆಲ್ಸಗಳು ಇವಾಗ ಏನ್ ಇವ್ರಿಗೆ ತಡೆಗಳು ಆಗ್ತಾ ಇತ್ತು ಆ ಎಲ್ಲಾ ಕೆಲ್ಸಗಳು ಕೂಡ ಆಗಕ್ ಶುರು ಆಗುತ್ತೆ, ಒಳ್ಳೇದಾಗಕ್ ಶುರು ಆಗುತ್ತೆ. ಅಂದ್ರೆ ಇವ್ರು ಏನೇನೆಲ್ಲ ಮಾಡ್ಬೇಕು ಅನ್ಕೊಂಡಿದ್ರು ಅದೆಲ್ಲದಕ್ಕೂ ಕೂಡ ಒಂದು ಒಳ್ಳೊಳ್ಳೆ ಐಡಿಯಾಗಳು ಬರ್ತಾ ಇರುತ್ತೆ. ಒಳ್ಳೊಳ್ಳೆ ವ್ಯಕ್ತಿಗಳು ಕೆಲ್ಸಗಳು, ಇವಾಗ ನೋಡಿ ನಮ್ ಟೈಮ್ ಚೆನ್ನಾಗಿದ್ದಾಗ ನಮ್ಗೆ ಒಳ್ಳೆ ವ್ಯಕ್ತಿಗಳು ಸಿಗೋದು, ಅಥವಾ ಏನಾದ್ರು ಒಂದು ಪರಿಹಾರ ಮಾಡ್ಕೊಳಕ್ ದಾರಿ ಸಿಕ್ಕೋದು. ನಮ್ ಟೈಮ್ ಚೆನ್ನಾಗಿಲ್ಲ ಅಂದಾಗ ನೀವು ಪರಿಹಾರ ಮಾಡ್ಕೋಬೇಕು ಅಂದ್ರೂ ಕೂಡ ನೀವು ಅಲ್ಲೋಗಿ ರೀಚ್ ಆಗಕ್ ಆಗೋದಿಲ್ಲ. ಈ ರೀತಿ ಕೆಲವು ಸಮಸ್ಯೆಗಳು ಬರುತ್ತೆ. ಬಟ್ ಇನ್ಮೇಲೆ ಇವ್ರಿಗೆ ಏನು 15th ನಂತರ ಇವ್ರಿಗೆ ಎಲ್ಲ ಒಳ್ಳೇದಾಗ್ತಾ ಹೋಗ್ತಾ ಇರುತ್ತೆ. ಎಲ್ಲಾ ಕೆಲ್ಸಗಳಲ್ಲೂ ಕೂಡ ಇವ್ರಿಗೆ ಯಶಸ್ಸು ಸಿಗ್ತಾ ಹೋಗ್ತಾ ಇರುತ್ತೆ. ಇನ್ನು ಅದೇ ಜಾಗದಲ್ಲಿ ರಾಹುನು ಕೂಡ ಇರೋದ್ರಿಂದ ತಂದೆ ಆರೋಗ್ಯಕ್ಕೆ ಸ್ವಲ್ಪ ಅಷ್ಟು ಒಳ್ಳೇದಲ್ಲ. ಸ್ವಲ್ಪ ತಂದೆ ಆರೋಗ್ಯದ ಕಡೆ ಒಂಚೂರು ಗಮನ ಕೊಡ್ಬೇಕಾಗಿ ಬರುತ್ತೆ. ಮತ್ತೆ ಇವ್ರಿಗೆ ಪಿತ್ರಾರ್ಜಿತ ಆಸ್ತಿ ಏನಾದ್ರು ಬರ್ಬೇಕು ಅಂತಂದ್ರೆ ಅದು ಕೂಡ ಬರುವಂತ ಒಂದು ಸಂದರ್ಭ, ಅಥವಾ ಅದ್ರ ಬಗ್ಗೆ ಮಾತುಕತೆ ಆಡುವಂತ ಒಂದು ಟೈಮ್ ಅಂತ ಕೂಡ ಹೇಳ್ಬೋದು. ಇನ್ನ ಶನಿಯ ಸ್ಥಾನ ಅಂತ ನೋಡಕ್ ಹೋದಾಗ 10ನೇ ಮನೇಲಿ ಶನಿ ಸಂಚಾರ ಇದೆ. ಸೊ ಹಾಗಾಗಿ ಇವ್ರೇನಾದ್ರು ವ್ಯವಹಾರ ಮಾಡ್ತಾ ಇದ್ರೆ ಅಥವಾ ಏನಾದ್ರು ಬಿಸ್ನೆಸ್ ಮಾಡ್ತಾರೆ, ಅದಕ್ಕೆ ಸ್ವಲ್ಪ ಶನಿಯಿಂದ ಬೂಸ್ಟ್ ಸಿಕ್ಕತ್ತೆ. ನಿಧಾನ ಆಗುತ್ತೆ ಅನ್ನೋದು ಬಿಟ್ರೆ ಖಂಡಿತವಾಗ್ಲೂ ಶನೇಶ್ವರನಿಂದನೂ ಕೂಡ ಇವರಿಗೆ ತುಂಬಾ ಒಳ್ಳೇದಾಗುವಂತ ಒಂದ್ ಸಂದರ್ಭ. ನಾನು ಆಗ್ಲೇ ಹೇಳಿದೆ ವಿದ್ಯಾರ್ಥಿಗಳಿಗೆ ತುಂಬಾ ಚೆನ್ನಾಗಿದೆ ಅಂತ. ಇನ್ನ ಮನೆಯ ವಾತಾವರಣ ಅಂತ ನೋಡಕ್ ಹೋದಾಗ 7ನೇ ಮನೆಗೆ ಗುರುವಿನ ಒಂದು ದೃಷ್ಟಿ ಇರೋದ್ರಿಂದ ಏನಾಗತ್ತೆ, ಇವ್ರಿಗೆ ಒಂದ್ ಸ್ವಲ್ಪ ಏನೋ ಗಂಡ ಹೆಂಡತಿ ಮಧ್ಯದಲ್ಲಿ ಒಂದೊಳ್ಳೆ ಬಾಂಡೇಜ್, ಒಬ್ರ ಮೇಲೆ ಒಬ್ರು ಗೌರವ ಸಿಗುವಂತದ್ದು, ಒಳ್ಳೆ ಬಾಂಡೇಜ್ ಕ್ರಿಯೇಟ್ ಆಗುವಂತ ಒಂದು ಟೈಮ್ ಕೂಡ ಆಗಿರುತ್ತೆ. ಹಾಗೆ ಇವರಿಗೆ 5ನೇ ಮನೆ ಮೇಲೂ ಕೂಡ ಗುರುವಿನ ಒಂದು ದೃಷ್ಟಿ ಇರೋದ್ರಿಂದನೂ ಪ್ರೀತಿ ಜಾಸ್ತಿ ಆಗತ್ತೆ. ಯಾರೆಲ್ಲ ಪ್ರೇಮಿಗಳಿದ್ರೆ ಅವ್ರ ಮಧ್ಯದಲ್ಲಿ ಒಂದು ಪ್ರೀತಿ ಜಾಸ್ತಿ ಆಗತ್ತೆ. ಹಾಗೆ ಗಂಡ ಹೆಂಡತಿ ಮಧ್ಯದಲ್ಲೂ ಕೂಡ ಪ್ರೀತಿ ತುಂಬಾ ಚೆನ್ನಾಗಾಗತ್ತೆ. ಸೊ ಹಾಗೆ ಇಷ್ಟೊತ್ತು ಅಂದ್ರೆ ಯಾವುದೇ ಒಂದು ಸಮಸ್ಯೆ ಅಂತ ಇದ್ದಾಗ ಅದಕ್ಕೆ ಒಂದು ಪರಿಹಾರ ಅಂತ ಕೂಡ ಇರುತ್ತೆ. ಸೊ ಹಾಗೆ ಈ ರಾಶಿಯವರು ಯಾವ ಒಂದು ಪರಿಹಾರನ ಮಾಡ್ಕೋಬೇಕಾಗುತ್ತೆ? ಹೌದು, ಅಂದ್ರೆ ನಾನು ಹೇಳ್ದಾಗ್ಲೇ 8ನೇ ಮನೇಲಿ ಗ್ರಹಗಳಿರೋದ್ರಿಂದ ಕೆಲವು ಸಮಸ್ಯೆಗಳು ಬರುತ್ತೆ. ಆರೋಗ್ಯದಲ್ಲೂ ಕೂಡ ಇವ್ರಿಗೆ ಏರುಪೇರಾಗತ್ತೆ ಅಂತ. ಇವರು ಮೊದಲನೇದಾಗಿ ವಿಷ್ಣು ಸಹಸ್ರನಾಮನ ಪ್ರತಿದಿನ ಕೇಳ್ಬೇಕಾಗಿ ಬರುತ್ತೆ. ಯಾಕಂದ್ರೆ ಇವ್ರಿಗೆ ರಾಷ್ಟ್ರಾಧಿಪತಿ ಬುಧನೇ ಆಗಿರೋದ್ರಿಂದ ವಿಷ್ಣು ಸಹಸ್ರನಾಮ ಜಾಸ್ತಿ ಕೇಳುವಂಥದ್ದು. ಮತ್ತೆ ಬುಧವಾರದ ದಿವಸ ಸ್ಪ್ರೌಟ್ಸ್ ಮಾಡ್ಕೊಳ್ಳೋದು, ಅಂದ್ರೆ ಹೆಸರು ಕಾಳನ್ನ ಮೊಳಕೆ ಬರೆಸ್ಬಿಟ್ಟು ತಿನ್ನೋದು, ಇದನ್ನು ಕೂಡ ಒಂದು ಪರಿಹಾರವೇ. ಇದನ್ನು ಕೂಡ ಅವರು ಮಾಡ್ಕೋಬಹುದು. ಮತ್ತೆ ಸ್ವಲ್ಪ ಪಕ್ಷಿಗಳಿಗೆ ಏನಾದ್ರು ಆಹಾರ ಹಾಕೋದು ಪ್ರತಿದಿನ, ಅದನ್ನ ರೂಢಿ ಮಾಡ್ಕೊಂಡಷ್ಟು ಕೂಡ ಈ ಏನು ಮಿಥುನ ರಾಶಿಯವರಿಗೆ ಎಸ್ಪೆಷಲಿ ತುಂಬಾ ಒಳ್ಳೇದು. ಹಸಿರು ಗಿಡಗಳಿಗೆ ನೀರ್ ಹಾಕೋದು, ಇದನ್ನೆಲ್ಲ ಮಾಡ್ಕೊಂಡು ಲೈಫ್ ಟೈಮ್ ಮಾಡ್ಕೊಂಡ್ರು ಕೂಡ ಅವ್ರಿಗೆ ತುಂಬಾ ಒಳ್ಳೇದಾಗತ್ತೆ. ಲೈಫ್ ಟೈಮ್ ಅವರು ವಿಷ್ಣು ಸಹಸ್ರನಾಮ ಕೇಳೋದು, ಪಕ್ಷಿಗಳನ್ನ ಸ್ವಲ್ಪ ಫೀಡ್ ಮಾಡಿಸೋದು,
ಇದೆಲ್ಲ ಗಿಡಗಳಿಗೆ ಸ್ವಲ್ಪ ನೀರ್ ಹಾಕೋದು ಇದನ್ನೆಲ್ಲ ಮಾಡ್ಕೊಳ್ಳೋದ್ರಿಂದ ಅವ್ರಿಗೆ ತುಂಬಾ ಒಳ್ಳೇದಾಗತ್ತೆ. ಇನ್ನ ಗುರುಗಳ ದೇವಸ್ಥಾನಕ್ಕೆ ಹೋಗಿ ಬರುವಂತದ್ದು ಅಥವಾ ಕಡ್ಲೆಕಾಳನ್ನ ಸ್ವಲ್ಪ ದಾನ ಧರ್ಮ ಮಾಡೋದು. ಯಾಕಂದ್ರೆ ಗುರು ಲಗ್ನದಲ್ಲಿ ಇದ್ದಾಗ ಏನಾಗುತ್ತೆ, ಸ್ವಲ್ಪ ದುಃಖನ ತಗೊಂಬಂದ್ ಕೊಡ್ತಾನೆ. ಯಾವ್ದಾದ್ರು ಒಂದು ರೀತಿನಲ್ಲಿ ಒಂದು ದುಃಖ ತಂದು ಕೊಡ್ತಾನೆ. ಇದೇ ಅದೇ ಅಂತ ಇಲ್ಲ, ಕೆಲವ್ರಿಗೆ ಹಣ ಕಾಸು ಎಲ್ಲಾನು ಇರುತ್ತೆ, ಏನೋ ಒಂದ್ ರೀತಿನಲ್ಲಿ ಕೊರಗ್ತಿರ್ತಾರೆ, ಅವ್ರಿಗೆ ಗೊತ್ತಿಲ್ಲ ಏನಕ್ಕೆ ನನ್ಗೆ ನೆಮ್ಮದಿ ಇಲ್ಲ ಅಂತ ಅವ್ರಿಗೆ ಗೊತ್ತಾಗಲ್ಲ, ಆ ರೀತಿ ಆಗತ್ತೆ. ಸೊ ಹಾಗಾಗಿ ಗುರುಗಳ ದೇವಸ್ಥಾನಕ್ಕೆ ಪ್ರತಿ ಗುರುವಾರದ ದಿವಸ ಯಾರಾದ್ರೂ ಅವ್ರಿಗೆ ವಿದ್ಯೆ ಕಲಿಸಿರೋ ಗುರುಗಳಿಗೆ ಹೋಗಿ ಅವ್ರ ಕೈಲಿ ಸಾಧ್ಯ ಆಗಿರೋ ಒಂದು ಬಾಳೆಹಣ್ಣನ್ನು ಅಥವಾ ಏನೋ ಒಂದು ಫ್ರೂಟ್ಸ್ ತಗೊಂಡು ಕೊಟ್ರು ಕೂಡ ಆಗತ್ತೆ. ಈ ರೀತಿ ಗುರುಗಳ ಒಂದು ಸೇವೆ ಮಾಡ್ಬೇಕಾಗತ್ತೆ. ಇನ್ನು ಸಾಧ್ಯ ಆದಷ್ಟು ಬಡವರಿಗೆ ಸ್ವಲ್ಪ ಶನಿವಾರ ದಿವಸ ಸ್ವಲ್ಪ ದಾನ ಧರ್ಮ ಮಾಡಿದ್ರೆ ಸಾಕು. ಇದನ್ನಿಷ್ಟು ಮಾಡ್ಕೊಂಡ್ರೆ ಮಿಥುನ ರಾಶಿಯವರಿಗೆ ಒಂದ್ ಸ್ವಲ್ಪ ಪರವಾಗಿರಲ್ಲ. ಸೊ ನೋಡಿದ್ರಲ್ಲ ವೀಕ್ಷಕರೇ, ಮಿಥುನ ರಾಶಿಯ ಒಂದು ಫೆಬ್ರವರಿ ತಿಂಗಳ ಮಾಸ ಭವಿಷ್ಯ ಹೇಗಿತ್ತು ಅಂತ. ಹಾಗಿದ್ರೆ ಬನ್ನಿ ಮುಂದಿನ ರಾಶಿ ಬಗ್ಗೆ ತಿಳ್ಕೊಳ್ಳೋಣ.